ಹೆಲೋ ಗೈಸ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನವ್ಯ ವೀರೇಶ್. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಸೋಯಾಬೀನ್ ರೆಸಿಪಿ ಹೇಗೆ ಮಾಡೋದು ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸೋಯಾಬೀನ್ ರೆಸಿಪಿಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ 1 ಕಪ್ ಮೊಸರು ಆ್ಯಂಡ್ ಟೊಮ್ಯಾಟೊ, ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸೋಯಾಬೀನ್ನ ನಾನು ಆಲ್ರೆಡಿ ಬಿಸಿ ನೀರಲ್ಲಿನೇ ನೆನೆ ಹಾಕಿಬಿಟ್ಟಿದ್ದೆ. ಆ್ಯಂಡ್ ಅವನ್ನ ಕ್ಲೀನಾಗಿ ನಾವು ಎತ್ತಿಟ್ಕೊಳ್ಳೋಣ. ಕಂಪ್ಲೀಟಾಗಿ ಅದರಲ್ಲಿ ನೀರು ಇರದೇ ಇರೋ ಥರ ಎತ್ತಿಟ್ಕೋಬೇಕು. ಟೋಟಲಿ ನಾನು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿನಿ. ಸೊ ಇದನ್ನು ಹೆಂಗೆ ಮಾಡೋದು ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ, ಓಕೆನಾ. ನಾನು ಒಂದು ಕಡೆಗೆ ಅದಕ್ಕೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಆಯಿಲ್ ಯೂಸ್ ಮಾಡ್ಕೊಂಡಿನಿ. ಆ್ಯಂಡ್ ಸ್ವಲ್ಪ ಆಯಿಲ್ ಜಾಸ್ತಿನೇ ಇರಲಿ, ಯಾಕಪ್ಪ ಅಂತಂದ್ರೆ ಆ ಸೋಯಾಬೀನ್ ಇರೋದ್ರಿಂದ ಸ್ವಲ್ಪ ಅದು ಎಣ್ಣೆ ಹಿಂಡ್ಕೊತೈತಿ ಅಂತ ಅನ್ನೋಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿನಿ. ಆ್ಯಂಡ್ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಆ್ಯಂಡ್ ಟೊಮ್ಯಾಟೊ ಅದನ್ನು ಚೆನ್ನಾಗಿ ಬೇಯಿಸ್ಬೇಕು. ಈರುಳ್ಳಿ ಮೊದಲು ನಾವು ಗೋಲ್ಡ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಈರುಳ್ಳಿನ ಉದ್ದುದ್ದಾಕೇನೆ ಕಟ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ಆ್ಯಂಡ್ ನೆಕ್ಸ್ಟ್ ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ನಾನು ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಖಾರ ಹಾಕ್ಕೊಂಡಿದ್ದೀನಿ. ಇನ್ನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನೆಲ್ಲ ಹಾಕಿಬಿಟ್ಟು ನೋಡಿ, ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಬಿಟ್ಟು ಕೊನೆಯದಾಗಿ ನಾನು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಅದನ್ನು ಹಾಕಿದ ಮೇಲೆ ಸ್ವಲ್ಪ ಒಡೆದೋಗಿರೋ ಥರ ಅನಿಸುತ್ತೆ. ಸೊ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಅದರಲ್ಲಿನೇ. ಮೊಸರು ಹಾಕಿದ ಮೇಲೆ ಹಾಗೆ ಬಿಡಬಾರ್ದು. ಸೊ ಅದನ್ನು ಚೆನ್ನಾಗಿ ಕೈ ಆಡಿಸ್ತಿರ್ಬೇಕು. ಇಲ್ಲಪ್ಪ ಅಂತಂದ್ರೆ ಟೇಸ್ಟ್ ಯಾವ ಕಡೆಯೂ ಬರಲ್ಲ, ಒಂದು ಕಡೆ ಬಂದರೆ ಇನ್ನೊಂದು ಕಡೆ ಬರಲ್ಲ. ಸೊ ಹಾಗಾಗಿ ನಾವು ಪೂರ್ತಿ ಕವರ್ ಆಗೋವರೆಗೂ ಅದನ್ನು ತಿರುತ್ತಾನೆ ಇರಬೇಕು. ಈಗ ನಾನು ಜಸ್ಟ್ ಸೋಯಾಬೀನ್ ಹಾಕ್ತಾ ಇರ್ತೀನಿ, ನೋಡ್ತಿರ್ಬೋದು ನೀವು. ಸೊ ಸೋಯಾಬೀನ್ ಹಾಕಿದ ಮೇಲೆ ಎಲ್ಲನೂ ಹಿಂಡ್ಕೊಂಡ್ಬಿಡ್ತೈತಿ ಸೋಯಾಬೀನ್. ಸೊ ಹಾಗಾಗಿ ಕೊನೆಯದಾಗಿ ನಾವು ಯಾವ ಗ್ಲಾಸಲ್ಲಿ ಮೊಸರು ತೊಗೊಂಡಿರ್ತೀವೋ ಅದೇ ಗ್ಲಾಸಲ್ಲಿ ನಾವು 2 ಕಪ್ ನೀರು ಹಾಕಬೇಕು. ಈಗ ಇದನ್ನು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಾಕಿ ಇದನ್ನು ಕುದಿಯೋಕೆ ಬಿಟ್ಬಿಡಮ್ರಿ. ಓಕೆ, ಕೊನೆಯದಾಗಿ ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಟೇಸ್ಟಾಗಿ ಬಂದೈತಂತ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಬಾಯ್ ಬಾಯ್, ಥ್ಯಾಂಕ್ ಯು.